ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಹೆಬ್ಬೆಟ್ಟು ಮಂಜ ಮತ್ತೆ ಆಕ್ಟಿವ್ ಆಗಿದ್ದಾನೆ. ಲ್ಯಾಂಡ್ ಡೀಲಿಂಗ್ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಧುಸೂದನ್ ರೆಡ್ಡಿ ಅನ್ನುವತನನ್ನ ಕಿಡ್ನಾಪ್ ಮಾಡಿದ್ದ ಹೆಬ್ಬೆಟ್ ಮಂಜ ಸಹಚರರು ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇನ್ನು ಮುಂದೆ ಬೆಂಗಳೂರಿನ ಸೆಟಲ್ಮೆಂಟ್ಗಳಲ್ಲಿ ನಾನು ತಲೆ ಹಾಕೋಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಬಿಡದೆ ಮನ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಕಿಡ್ನಾಪ್ ಆದ ಮಧುಸೂದನ್ ರೆಡ್ಡಿ ಆಂಧ್ರದಲ್ಲಿ ರಕ್ತ ಚರಿತ್ರೆ ಸೃಷ್ಟಿಸಿದ್ದ ಮೊದಲ ಸೂರಿ ಸಹಚರನಾಗಿದ್ದಾನೆ. ಘಟನೆ ಎಲ್ಲಿ ಯಾವಾಗ ನಡೆಯಿತು ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. కాలు పట్టుకుంటున్నా ప్లీజ్ అన్న మీ కాలు పట్టుకుంటున్నా అన్న తప్పైతే క్షమాపణ చెప్తారు. ఎవరికి క్షమాపణ ಬಿಡು ಹೊಡಿಬೇಡ. ಸ್ಟಾಪ್ ಆಯ್ತಾ? ಈ ಮೂಲಕ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಹೆಬ್ಬೆಟ್ಟು ಮಂಜು ಮತ್ತೆ ಆಕ್ಟಿವ್ ಆಗಿರುವಂಥದ್ದು, ಅದರ ಜೊತೆಗೆ ಈಗಾಗಲೇ ಮಧುಸೂದನನ್ನ ಕಿಡ್ನಾಪ್ ಮಾಡಲಾಗಿದೆ, ಹಾಗೆಯೇ ಆತನ ಮೇಲೆ ಹಲ್ಲೆ ನಡೆಸಲಾಗಿರುವಂಥದ್ದು. ಯಾವಾಗ ನಡೆದಂತಹ ಘಟನೆ ಇದು? ನಮಿತಾ, ಶಿವಮೊಗ್ಗ ಮೂಲದ ಹೆಬ್ಬೆಟ್ಟು ಮಂಜ ಶಿವಮೊಗ್ಗದಲ್ಲೂ ದಾವಣಗೆರೆ ಮತ್ತೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕೊಲೆ ಯತ್ನ ಮತ್ತೆ ದರೋಡೆ ಮತ್ತೆ ಕೊಲೆ ಪ್ರಕರಣಕ್ಕೆ ಸೇರಿದಂತೆ ಸಾಕಷ್ಟು ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳ ಪ್ರಮುಖವಾದಂತಹ ಆರೋಪಿ ಆಗಿರುವಂತದ್ದು. ಕಳೆದ 2 ವರ್ಷಗಳ ಹಿಂದೆ ಕೂಡ ಒಬ್ಬ ಉದ್ಯಮಿ ಮೇಲೆ ಬಸವನಗುಡಿಯಲ್ಲಿ ಆತ್ಮಹತ್ಯೆ ಕೊಲೆ ಯತ್ನ ಕೂಡ ಮಾಡಿ ಸಾಕಷ್ಟು ಕುಖ್ಯಾತಿಯನ್ನು ಕೂಡ ಪಡೆದಿರುವಂತದ್ದು. ಈತ ಈಗ ಸದ್ಯ ವಿದೇಶದಲ್ಲಿ ವಾಸವಾಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಕೊಡ್ತಿರುವಂತದ್ದು. ಈತನ ಬಂಧನಕ್ಕಾಗಿ ಸಾಕಷ್ಟು ಸಿಸಿಬಿ ಪೊಲೀಸರು ಇರ್ಬೋದು ಮತ್ತೆ ಸ್ಥಳೀಯ ಪೊಲೀಸರು ಇರ್ಬೋದು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಯಾರು ಕೂಡ ಈತನ ಅರೆಸ್ಟ್ ಇದುವರೆಗೂ ಕೂಡ ಮಾಡಿಲ್ಲ. ಮತ್ತೆ ಈತ ವಿದೇಶದಲ್ಲೇ ಕುತ್ಕೊಂಡು ಆಪರೇಟ್ ಮಾಡ್ತಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಇಂಥದ್ದೇ ಈತ ಕಳೆದ 2 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣದ ಬಳಿಕ ಹೆಬ್ಬೆಟ್ಟು ಮಂಜನ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಈಗ ಇತ್ತೀಚೆಗೆ ಹೆಬ್ಬೆಟ್ಟು ಮಂಜ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂತದ್ದು. ಇದು ಮುಖ್ಯವಾಗಿ ಏನಂದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ರಿಯಲ್ ಎಸ್ಟೇಟ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಧುಸೂದನ್ ರೆಡ್ಡಿ ಎಂಬಾತ ಈತ ಕೂಡ ಸೆಟಲ್ಮೆಂಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಬ್ಬೆಟ್ಟು ಮಂಜನ ಸಹಚರರ ಜೊತೆ ಸಾಕಷ್ಟು ಕಿತ್ತಾಟ ಕೂಡ ನಡೆಸಿಕೊಂಡಿದ್ದ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಬ್ಬೆಟ್ಟು ಮಂಜನ ಸಹಚರರು ಈತನನ್ನ ಕಿಡ್ನಾಪ್ ಮಾಡಿ ಸಾಕಷ್ಟು ಹಲ್ಲೆ ಮಾಡಿರುವಂತಹ ಪ್ರಕರಣ ಕೂಡ ಇದಾಗಿರುವಂತದ್ದು. ಬಹುಶಃ ಒಂದು 2 ನಿಮಿಷ 40 ಸೆಕೆಂಡ್ ವಿಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತ ಆತ ಪರಿಪರಿಯಾಗಿ ಕೇಳ್ಕೊಂತ ನಾನು ಇನ್ನು ಮುಂದಕ್ಕೆ ಅದೇ ಕಾರಣಕ್ಕೂ ಸೆಟಲ್ಮೆಂಟ್ಗೆ ಬರಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ ಅನ್ನುವಂತಹ ಮಾಹಿತಿ ಕೂಡ ಆ ವಿಡಿಯೋದಲ್ಲಿ ಲಭ್ಯವಾಗಿರುವಂತದ್ದು. ಬಹುಶಃ ಇದೆಲ್ಲವನ್ನು ಕೂಡ ನೋಡಿದ್ರೆ ಬಹುಶಃ ಹೆಬ್ಬೆಟ್ಟು ಮಂಜ ಮತ್ತೆ ಆಕ್ಟಿವ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಿರುವಂತದ್ದು. ನಮಿತಾ, ಎಸ್, ಈಗಾಗಲೇ ರವಿ ಈ ಒಂದು ವಿಡಿಯೋದಲ್ಲಿ ಕೂಡ ಸಾಕಷ್ಟು ಬೇಡ್ಕೊಳ್ಳುವಂತಹ ದೃಶ್ಯವನ್ನು ಕೂಡ ಕಾಣಬಹುದು. ಆದ್ರೆ ಇದೀಗ ಮಧುಸೂದನ್ ಮೇಲೆ ಈ ರೀತಿ ಒಂದು ಹಲ್ಲೆ ನಡೆಸೋದಕ್ಕೆ ಆತನ ಬೆಂಗಳೂರಿನ ಸೆಟಲ್ಮೆಂಟ್ಗಳೇ ಕಾರಣ ಅನ್ನುವಂಥದ್ದ ಅಥವಾ ಬೇರೆ ಏನಾದ್ರೂ ಕಾರಣ ಇರಬಹುದಾ? ಹೇಗೆ? ಬಹುಶಃ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಸೆಟ್ಲ್ಮೆಂಟ್ ಮತ್ತೆ ರಿಯಲ್ ಎಸ್ಟೇಟ್ ಅನ್ನುವಂತಹ ಪದಗಳ ಉಚ್ಚಾರ ಕೂಡ ಆಗ್ತಿರುವಂತದ್ದು. ಆ ಎಲ್ಲವನ್ನೂ ಕೂಡ ಗಮನಿಸಿದ ಹಂತದಲ್ಲಿ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೇರು ಬೀಳ್ತಿರುವಂತದ್ದು. ಮತ್ತೆ ಇದಕ್ಕೆ ಎಲ್ಲಾ ಪುಡಿ ರೋಡಿಗಳು ಇರ್ಬೋದು ಮತ್ತೆ ಹಳೆ ರೋಡಿಗಳು ಎಲ್ಲರೂ ಕೂಡ ರಿಯಲ್ ಎಸ್ಟೇಟ್ ದಂಧೆಯಲ್ಲೇ ತೊಡಗಿಸಿಕೊಂಡಿರುವ ಕಾರಣಕ್ಕೋಸ್ಕರ ಬಹುಶಃ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಿರುವಂತಹ ಸಾಕ್ಷಿಗಳು ಮತ್ತೆ ಸಾಕ್ಷಿಗಳನ್ನ ಆಧಾರ ಪಡ್ಕೊಂಡು ನೋಡೋದಾದ್ರೆ ಬಹುಶಃ ಇದೊಂದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ಆ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಮಧುಸೂದನ್ ರೆಡ್ಡಿ. ಈತ ಆಂಧ್ರದಲ್ಲಿ ರಕ್ತ ಚರಿತ್ರೆ ಸೃಷ್ಟಿ ಮಾಡಿದಂತಹ ಮೊದಲ ಸೂರಿ ಏನಿದ್ದಾನೆ ಈತನನ್ನ ಒಬ್ಬ ಕೊಲೆ ಮಾಡಿದ್ದ ಭಾನು ಪ್ರಕಾಶ್ ಅಂತೇಳಿ ಈತನ ಸಹಚರ ಈತ ಮಧುಸೂದನ್ ರೆಡ್ಡಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಈತನ ಯಾರು ಕಿಡ್ನಾಪ್ ಮಾಡಿದ್ರು, ಎಲ್ಲಿಗೆ ಕರ್ಕೊಂಡು ಹೋದ್ರು, ಮತ್ತೆ ಇದು ಯಾವ ಪ್ರದೇಶ, ನಿಜಕ್ಕೂ ಕೂಡ ಈ ಘಟನೆ ಆಗಿದ್ದು ಇವತ್ತೇನ ಅಥವಾ ಇತ್ತೀಚೆಗೆ ಏನಾದ್ರು ಆಯ್ತಾ ಅನ್ನುವಂತಹ ಸಾಕಷ್ಟು ಗೊಂದಲ ಕೂಡ ಉಂಟಾಗಿರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಆ ವಿಡಿಯೋದಲ್ಲಿ ದಾಖಲಾಗಿರುವಂತಹ ಚಿತ್ರೀಕರಣವನ್ನು ನಾವು ಗಮನಿಸೋದಾದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಅವರು ಹೊಡಿತಾ ಇರುವಂತಹ ವ್ಯಕ್ತಿಗಳಿದ್ದಾರೆ ಇವರೆಲ್ಲರೂ ಕೂಡ ಹೆಬ್ಬೆಟ್ಟು ಮಂಜನ ಸಹಚರರು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ನಮಿತಾ, ಹಾಗಾಗಿ ಪೊಲೀಸ್ ತನಿಖೆ ನಂತರವೇ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕು. ಖಂಡಿತವಾಗಿ, ಯಾಕಂದ್ರೆ ಈ ಒಂದು
ವಿಡಿಯೋ ಏನಿದೆ, ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಮಧುಸೂದನ್ ರೆಡ್ಡಿನ ಇಬ್ಬರು ದೊಣ್ಣೆಗಳಿಂದ ಮತ್ತೆ ಕೈಗಳಿಂದ ಹಲ್ಲೆ ಮಾಡ್ತಾರೆ. ನಾನು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸೆಟಲ್ಮೆಂಟ್ಗೆ ನಾನು ಕೈ ಹಾಕಲ್ಲ, ನನ್ನನ್ನ ಬಿಟ್ಬಿಡಿ ಅಂತಾರೆ. ಆ ಬಳಿಕ ಆತನನ್ನ ಬಿಟ್ಟು ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಿರೋದು. ಬಹುಶಃ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಈ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋ ಎಲ್ಲಿ ಘಟನೆ ಆಗಿದ್ದು, ಆ ಘಟನೆಯಲ್ಲಿ ಏನು ಹಲ್ಲೆಗೊಳಗಾದಂತಹ ವ್ಯಕ್ತಿ ಏನಿದ್ದಾರೆ ಮಧುಸೂದನ್ ರೆಡ್ಡಿ ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಮಿತಾ, ಎಸ್, ಒಂದ್ ವೇಳೆ ಹೆಬ್ಬೆಟ್ಟು ಮಂಜ ಮತ್ತೆ ಆಕ್ಟಿವ್ ಆಗ್ತಾನೆ ಅನ್ನೋದಾದ್ರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸುವಂತಹ ಸಾಧ್ಯತೆಗಳು ಇದೆಯಲ್ವಾ ಅಂತ? ಖಂಡಿತವಾಗಿ. ಯಾಕಂದ್ರೆ ಶಿವಮೊಗ್ಗ ಮೂಲದ ಹೆಬ್ಬೆಟ್ಟು ಮಂಜ ಈಗಾಗಲೇ ಸುಮಾರು 12ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದು ಅಂತ ಈತನ ಬಂಧನಕ್ಕಾಗಿ ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ಪೊಲೀಸರು ಎಷ್ಟೇ ಅರ್ಥಾಸ ಪಟ್ಟರು ಕೂಡ ಆತನ ಕೆಲ ಸಹಚರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಹೊರತಾಗಿ ಆತ ಎಲ್ಲಿ ನಿಜಕ್ಕೂ ಕೂಡ ಮಲೇಷ್ಯಾದಲ್ಲಿ ತಂಗಿದ್ದಾನೆ ಅಥವಾ ಸಿಂಗಾಪುರದಲ್ಲಿ ಎಲ್ಲಾದ್ರೂ ಅಡಗಿದ್ದಾನ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಅಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆತನ ಬಂಧನ ಕಾರ್ಯಕ್ಕೂ ಕೂಡ ಸಾಕಷ್ಟು ವಿಳಂಬ ಆಗ್ತಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗೆ. అన్న సారీ ప్లీజ్ ప్లీజ్ అన్న